ಹಿಂಗೆ ಎದುರುಗಡೆ ನೋಡ್ತಿದ್ದವರು ಪ್ರತಿ ಇದರಲ್ಲಿ ಸಡನ್ನಾಗಿ ಶಾಶ್ವತವಾಗಿ ಇಲ್ಲ ಅಂತ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟಕರವಾದ ಸರ್. ಈಗಂದರೆ ನಮ್ಗೆ ಹಂಗೆ ಅನಿಸ್ಬಿಡುತ್ತೆ, ಏನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಾರೆ. ಸಾವು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ, ಒಂದಲ್ಲ ಒಂದು ದಿನ ಸಾಯ್ತೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಆದರೆ ನಾವು ಅದನ್ನು ಭವಿಷ್ಯನ ಪ್ರೆಡಿಕ್ಟ್ ಮಾಡಿರಲ್ಲ, ಹಿಂಗೆ ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಡ್ತಾರೆ ಅಂತ. ಹಾಗೆ ಹೋಗ್ಬಿಟ್ಟ ಅವನು. ತುಂಬ ಬೇಜಾರು. ಆ ಸಾಯೋ ವಯಸ್ಸು ಅಲ್ಲ, 33 ವರ್ಷ. ತುಂಬ ಚೆನ್ನಾಗಿದೆ ಸರ್ ಆರೋಗ್ಯವಾಗಿ. ಅಂದರೆ ಅವನಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮ್ಗೆ ಯಾವತ್ತೂ ಕಲ್ಪನೆಯೂ ಇಲ್ಲ. ಇವತ್ತು ಕೂಡ ಆಶ್ಚರ್ಯ, ಯಾಕಂದರೆ ಚೆನ್ನಾಗೇ ಇದ್ದ, ನಗ್ನಗ್ತಾ ಇದ್ದ, ಮತ್ತು ಪ್ರಜ್ಞೆನೂ ಇತ್ತು ಅವನಿಗೆ ಆರೋಗ್ಯದ ಬಗ್ಗೆ. ಅಂದರೆ ನಾನಿದು ತಿನ್ನಬೇಕು, ಇದು ಕುಡಿಬೇಕು, ಚೆನ್ನಾಗಿರಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಇದು ಮಾಡಬಾರ್ದು. ಈಗ ನಾನು ಯೋಗ ಟೀಚರ್ ಆಗಿರೋದ್ರಿಂದ ಜಗ್ಗೇಶಣ್ಣ, ಅದು ಕೋಮಲ್ ಅವ್ರಿಗೆಲ್ಲ ನಾನು ಯೋಗ ಕ್ಲಾಸಸ್ ತಗೋತಾಯಿದ್ದೆ. ನಮ್ಮ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ನಡೆಯುವಾಗಲೂ ಕೂಡ ಎಲ್ಲರೂ ಬೆಳಿಗ್ಗೆ ಹೊತ್ತು ಯೋಗ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಆ ಟೈಮಲ್ಲಿ ಬರೋನು ಬಂದು ನಾನೇ ಬೈತಿದ್ದೆ ಒಂದೊಂದ್ಸಲ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬರೋ ಅಂದ ತಕ್ಷಣ ಬಂದ್ಬಿಡ್ತಿದ್ದ. ಬಂದಾಗ ಕುಂಜಲ್ ಕ್ರಿಯೆ ಅಂತ ಮಾಡಿಸ್ತೀವಿ ನಾವು, ಉಪ್ಪು ನೀರು ಕುಡಿಸಿ ಇದನ್ನೆಲ್ಲ ಮಾಡಿ ತುಂಬ ಶ್ರದ್ಧೆಯಿಂದ ಕಾಮಿಡಿ ಮಾಡಿಕೊಂಡು ಮಾಡೋನು. ಮಾಡಬೇಕು ಅಂತಲೇ ಬರೋನು, ಚೆನ್ನಾಗಿ ಪ್ರೀತಿಯಿಂದ ಮಾಡೋನು, ಬೆರೀತಾ ಇದ್ದ. ನಾನು ಅನ್ಕೊತಿದ್ದೆ, ನಾನು ಕರೆದ ತಕ್ಷಣ ಬರ್ತಾನಲ್ಲ, ಪರವಾಗಿಲ್ಲಲ್ಲ ಅಂತ. ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಬೇಕಿತ್ತದು. ನನ್ನ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಇದು ಕೇಳಬೇಕು ನಾನು ಅಂತ. ಆಮೇಲೆ ಅಲ್ಲೇ ನಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೆಲವೊಂದು ಕಷಾಯ ತೊಗೊಂಡು ಕುಡಿತಿದ್ದೆ. ಕಷಾಯ ಎಲ್ಲರೂ ಕುಡಿಬೋದಾಗಿರುವಂಥ ಸಾಮಾನ್ಯ ಕಷಾಯ. ಅದನ್ನು ತಗೊಂಡು ಬರಬೇಕಾದ್ರೆ ಒಂದಿನ ಇದ್ದಕ್ಕಿದ್ದ, ಅಣ್ಣ ಏನಣ್ಣ ಇದು, ಅಣ್ಣ ಅಂತಿದ್ದ ನನ್ನ. ನಿಜ ಹೇಳ್ಬೇಕು ಅಂದ್ರೆ ನನಗಿಂತ ನನಗೆ ದೊಡ್ಡವನೇ ಅವನು. ಆದರೆ ನೋಡಿದ್ರೆ ನಿಮ್ಗೆ ಯಾರಿಗೂ ಅವ್ನಿಗೆ ದೊಡ್ಡ ಏಜು ಅನಿಸುತ್ತಾ, ಅಷ್ಟು ಕ್ಯೂಟಾಗಿದ್ದ ಅವನು. ಅಣ್ಣ ಇದೇನು ಕುಡಿಯೋಕ್ಕೆ, ಕಷಾಯ ಹಾಕೊಂಡು ಅಂತ. ಎಲ್ಲರೂ ಕುಡಿಬೋದು? ಹ್ಞೂ ಕುಡಿಬೋದು. ಏನು ಇದು ಪಿತ್ತ ಕಫ ಇದಕ್ಕೆಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ, ಕ್ಲೀನಾಗುತ್ತೆ ಹೊಟ್ಟೆ ಥರ ಹೇಳಿದ ತಕ್ಷಣ ಫುಲ್ ಗಟ ಅಂತ ಇಟ್ಬಿಟ್ಟು, ಈಗ ಅಷ್ಟೆಲ್ಲ ಇಗ್ಬೇಡ್ದು ಕಣ. ಇಲ್ಲ, ನಾನು ಜಾಸ್ತಿ ಕೊಟ್ಟರೆ ಜಾಸ್ತಿ ಕ್ಲೀನಾಗುತ್ತೆ ಹೊಟ್ಟೆ ಅಂದ್ಬಿಟ್ಟು ಕುಡಿತ. ಅಷ್ಟು ಅಂದರೆ ಅವನಿಗೆ ಅದ್ರ ಬಗ್ಗೆ ಕೆಲವು ಜನ ಹಿಂಗೆ ಅಂತೀವಲ್ವ, ಆರೋಗ್ಯದ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಸತ್ತ ಅದಕ್ಕಿನ್ನಂಗಾಯ್ತು ಅಂತಾರಲ್ಲ, ಹಂಗೇನಿಲ್ಲ. ಅವನು ಅಲ್ಲಲ್ಲೇ ಕೇರ್ ತೊಗೋತಿದ್ದ. ಬಟ್ ಈ ಹಾರ್ಟ್ ಸಮಸ್ಯೆ ಅನ್ನೋದು ಹೆಂಗೆ ಬಂತು ಈ ಇತ್ತೀಚಿನ ತಿಂಗಳುಗಳಲ್ಲಿ ಗೊತ್ತಿಲ್ಲ. ನಾನು ಲಾಸ್ಟ್ ಭೇಟಿಯಾಗಿದ್ದವನ್ನ ಅದೇ ಈ ಒಂದು 8 ತಿಂಗಳಲ್ಲಿ ನಂದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟು. ಅದರ ಪೂಜೆ ಇತ್ತು ಅವತ್ತು. ಎಲ್ಲ ನಮ್ಮ ಕಾಮಿಡಿ ಕಿಲಾಡಿ ಆಗ್ಬೋದು, ನಮ್ಮ ದೊಡ್ಡವರು ಜಡ್ಜಸ್ಸು, ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು. ಆ ಟೈಮಲ್ಲಿ ಅವತ್ತೇ ಇವನಿಗೆ ಆಕ್ಸಿಡೆಂಟಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಪೂಜೆ ಇತ್ತು. ನನಗೆ ಇದೇನು ಮನಸ್ಸು ತಡಿ ಅಂದ್ಬಿಟ್ಟು ಅದ್ರ ಪಾಗ ನಡೀತಾ ಇರಲಿ, ನಾನು ಹೋಗಿದ್ದು ಬರೋಣ ಅಂದ್ಬಿಟ್ಟು ಒಂದು 1 ಅವರು ನಾನು ಮಿಂಚು ಓದ್ಬಿಟ್ಟು ನಂದಿನ ಲೇಔಟ್ ಹಾಸ್ಪಿಟ್ಲಲ್ಲಿ ಹೋಗಿದ್ದು, ನೋಡ್ಕೊಂಡು ಬಂದ್ವಿ. ಅದೇ ಲಾಸ್ಟ್ ಮೀಟಿಂಗು. ಅಲ್ಲಿ ಅಷ್ಟು ಸ್ವಲ್ಪ ಒಂಚೂರು ಬಾಯಿಗೆ ಮಾತಾಡೋಂಗಿರಲಿಲ್ಲ, ಅದೇನೇನೋ ಹಾಕಿದ್ರು. ಆ ಕಣ್ಣಲ್ಲೇ ಕೂಡ ಅಣ್ಣ ಎಲ್ಲ ಒಳ್ಳೇದಾಗಲಿ ಅಣ್ಣ, ನಿಂಗೆ ಎಲ್ಲ ಒಳ್ಳೇದಾಗಲಿ ಅಣ್ಣ ಅಂತ. ಬಾಯಿಗೆ ಮಾತಾಡೋಂಗಿಲ್ಲ, ಅದರಲ್ಲಿ ಬಾಯಲ್ಲಿ ಸೌಂಡ್ ಬರ್ತೈತೆ ಅಂತ. ಪಾಪ ಹಂಗೆ ಅಂತಿದ್ದ. ಅಷ್ಟು ಪರಿಸ್ಥಿತಿಲಿ ನನಗೆ ಬೇಜಾರಾಗುತ್ತೆ, ಏನಪ್ಪ ಇಂಥ ಹುಡುಗನಿಗ ಅಂದರೆ. ಅವತ್ತು ಸ್ವಲ್ಪ ಬಾಯಿಗೆ ಏಟಾಗಿತ್ತು. ತುಂಬ ಅದು ನೋಡೋಕ್ಕೆ ಒಂಥರ ಏನು ಭಯ ಆಗ್ಬಿಡೋ ಥರ ಇತ್ತು. ಬಟ್ ಹುಷಾರಾದ, ಚೆನ್ನಾಗಾಗಿದೆ. ಅವತ್ತು ಆಕ್ಸಿಡೆಂಟನ್ನು ಆದ ದಿನ ನಾನು ಹಾಸ್ಪಿಟ್ಲಲ್ಲಿ ಭೇಟಿ ಆದವನು. ನೆಕ್ಸ್ಟು ಡೆತ್, ಅವ್ನು ಜೀವಂತವಾಗಿ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಮೊನ್ನೆ ತೀರೋದಾಗ ಅವ್ರ ಮನೆಗೆ ಅದು ಶವ ನೋಡ್ಬೇಕಾಗಿ ಬಂತು. ಯಾವಾಗ ಸರ್ ಆಕ್ಸಿಡೆಂಟ್ ಆಗಿದ್ದವ್ರು? ಒಂದು 7 ತಿಂಗಳು ಆಗಿತ್ತು. ಒಂದು 7 ತಿಂಗಳು 8 ತಿಂಗಳೇನೋ ಆಯ್ತು ಬಂತು. ಅದಾದಮೇಲೆ ಯಾವುದೂ ರಿಯಾಲಿಟಿ ಶೋನಲ್ಲಿ ಎಲ್ಲೂ ಮಾಡಿರಲ್ವ? ಅವ್ನು ಮಾಡ್ತಿದ್ದ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲೇ ಮಾಡ್ತಿದ್ದ. ಜಿ ಕನ್ನಡದಲ್ಲೇ ಇವೆಂಟ್ಸ್ಗಳು ಮಾಡ್ತಿದ್ದ, ರೆಗ್ಯುಲರಾಗಿ ಮಾಡ್ತಿದ್ದ. ಅವನ್ನ ಯಾವತ್ತೂ ಅವರು ಇದು ಮಾಡ್ತಿಲ್ಲ, ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಿದ್ದ. ಕಾಂತಾರ ಶೂಟಿಂಗು ಮಾಡ್ತಿದ್ದನಲ್ಲ. ಸಿನಿಮಾಗಳಲ್ಲಿ ಬ್ಯುಸಿ ಇದ್ದ, ಸುಮಾರು ಸಿನಿಮಾಗಳು ಮಾಡ್ತಾಯಿದ್ದ, ಇವೆಂಟ್ಗಳು ಮಾಡ್ತಾಯಿದ್ದ. ಎಲ್ಲೂ ಅವನು ಸುಮ್ಮನೆ ಕುಳಿತುಕೊಂಡಿದ್ದಾನೆ ಅನ್ನೋ ಥರದ್ದು ಏನಿಲ್ಲ ಒಂದು ಕ್ಷಣ. ನಿಜ ಹೇಳ್ಬೇಕು ಅಂದರೆ, ನಾನಾರು ಈ ಕಡೆ ಸ್ವಲ್ಪ ಯೋಗ ಕ್ಲಾಸಸ್ಸು, ಯೋಗ ವರ್ಕ್ಶಾಪ್ಗಳು, ಆ್ಯಕ್ಟಿಂಗ್ ಕ್ಲಾಸು ಅಂದ್ಕೊಂಡು ಈ ಥರ ಇದ್ದೆ. ಅವನು ಶೂಟಿಂಗ್ ವಿಚಾರಕ್ಕೆ ಬಂದಾಗ ಅವನೇ ಸ್ವಲ್ಪ ಬ್ಯುಸಿನೇ ಇದ್ದ. ಅಂಥವ್ನಿಗೆ ಹಿಂಗೆ ಆಗೋಯ್ತಲ್ಲ, ಅದು ಏನು ನಮಗೆ ಸ್ವಲ್ಪ ಭಯ ಆಗುತ್ತೆ. ಏನು ಕಲಾವಿದರುಗಳು ಇದು ಆರೋಗ್ಯದ ಹೆಂಗೆ ಪ್ರಜ್ಞೆ ಇಟ್ಕೊಳ್ಳೋದು ಹಿಂಗೆ ಅಂತ. ಅವನಷ್ಟು ಚೆನ್ನಾಗಿದ್ದವನಿಗೆ ಹಿಂಗೆ ಆಗ್ಬಿಡ್ತ. ಚೆನ್ನಾಗಿದ್ದವನಂದರೆ ಯೋಚನೆ ಮಾಡ್ತಿದ್ದ, ನಾನು ಆರೋಗ್ಯವಾಗಿ ಇರಬೇಕು ಅಂತ ಯೋಚನೆ ಮಾಡ್ತವನಿಗೆ ಹಿಂಗಾಯಿತು. ಇದಕ್ಕಿದ್ದಂಗೆ ಎಲ್ರಿಗೂ ನಗು ಹಂಚ್ತಿದ್ದ ಅವನು, ಖುಷಿಯಾಗಿರ್ತಿದ್ದ ಯಾವಾಗಲೂ, ತಮಾಷೆಗೆ ಮಾತಾಡೋನು. ಏನೇ ನಿಜ ಹೇಳ್ತೀನಲ್ಲ, ನಿಮ್ಗೆ ಅವ್ನು ಅಕಸ್ಮಾತ್ ಪರಿಚಯ ಇಲ್ಲ ಅಂದ್ಕೊಳ್ಳಿ, ಅವ್ನು ಬಂದು ಕುಳಿತುಕೊಂಡ್ರೆ ನಾವರ ಒಂದು 2 ನಿಮಿಷ ಆದಮೇಲೆ ಮಾತಾಡಿಸ್ಬೋದು. ಬಟ್ ಅವನು ಪಟ್ಟದ ಮಾತಾಡ್ಸ್ಬಿಡ್ತಾನೆ, ಪಟ್ ಅಂತ ಕ್ಲೋಸ್ ಮಾಡ್ಕೊಂಬಿಡ್ತಾನೆ. ಅಷ್ಟು ಬೆರೀತಾ ಇದ್ದ.
ಆಮೇಲೆ ಇವಾಗ ಪರಿಚಯ ಆದ ತಕ್ಷಣ ನಾವು ನೀವು ಸುಮ್ಮನೆ ಡೀಸೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀವಲ್ವಾ, ಅವನಂಗಲ್ಲ, ರೇಗಿಸ್ಬಿಡ್ತಾನೆ ತಮಾಷೆಗೆ. ಅಂದರೆ ರೇಗಿಸೋದು ಹೆಂಗಿರುತ್ತೆ ಅಂದರೆ ನೀವೇ ಅವನ್ನ ಇನ್ನೂ ಕ್ಲೋಸ್ ಆಗಬೇಕು ಆ ಥರ ಇದ್ದ. ಹಾಗೆ ಅದರಲ್ಲೂ ಅವ್ನ ಭಾಷೆ ಲ್ಯಾಂಗ್ವೇಜ್ ಇದೆಯಲ್ಲ, ಅವನ ಏಜ್ಗೂ ಅವ್ನು ನಡ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ. ಮಕ್ಕಳ ಥರ ನಡ್ಕೊಳ್ಳೋರು ಸಿಗಲ್ಲ ಸಾಮಾನ್ಯವಾಗಿ. ಅವ್ನ ಮಕ್ಕಳ ಥರ ನಡ್ಕೊಳ್ತಿದ್ದ. ಅಂಥವನೇ ಇವತ್ತಿಲ್ಲ ಅನ್ನೋದು ಭಾಳ ಬೇಜಾರು. ಏನೋ ನಮಗೆ ಅವ್ರ ಮನೆ ಪರಿಸ್ಥಿತಿ ಇದೆಯಲ್ಲ ಸರ್, ಅವ್ರ ತಾಯಿ ಇದ್ದಕ್ಕಿದ್ದಂಗೆ ಮಗ ಬಿಟ್ಟು ಹೋಗ್ಬಿಟ್ಟ ಅಂದರೆ ಅಕ್ಕನಿಗೆ ಏನು ಅನಿಸ್ಬೇಡ, ತಾಯಿಗೆ ಏನು ಅನಿಸ್ಬೇಡ. ಈ ಮುಂದೆ ಭವಿಷ್ಯ ಹಿಂಗೆ ನಾವೇನೋ ಒಂದು 4 ದಿನ ಸಮಾಧಾನ ಹೇಳ್ಬೋದು, ಏನೋ ಒಂದು ಮಾಡ್ಬೋದು. ಆದರೆ ಅದ್ರ ನಂತರ ಜೀವನ ಅವ್ರಿಗೆ ಶಾಶ್ವತ. ಪುತ್ರ ಶೋಕಂ ನಿರಂತರ ಅಂತೇನೋ ಅಂತಾರಲ್ಲ, ಆ ಥರ ಅವ್ರಿಗೆ ಹೆಂಗೆ ತಡ್ಕೊಂಡಿರ್ತಾರೆ. ಅದನ್ನಂತೂ ನಾನಂತೂ ಇದೊಂದು ವಿಚಾರಕ್ಕೆ ಎಲ್ಲರನ್ನೂ ಕೇಳ್ಕೊಳ್ಳೋದು, ದಯವಿಟ್ಟು ನಮಗೋಸ್ಕರ ಅಲ್ಲದೆ ಇದ್ದರೂ ನಮ್ಮ ನಂಬಿರೋರಿಗೋಸ್ಕರನಾದರೂ ನಾವು ಆರೋಗ್ಯವಾಗಿರಬೇಕು. ಏನು ತಿನ್ನಬೇಕು, ಏನು ಕುಡಿಬೇಕು, ಹೆಂಗೆ ಲೈಫ್ ಸ್ಟೈಲ್ ಇಟ್ಕೋಬೇಕು, ಎಷ್ಟು ನಿದ್ದೆ ಮಾಡಬೇಕು, ಇವೆಲ್ಲ ಸ್ವಲ್ಪ ಕರೆಕ್ಟಾಗಿ ಫಾಲೋ ಮಾಡ್ಕೊಂಬರ್ಬೇಕು. ನಾವು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತೀವಿ, ನಮ್ಮ ಕುಟುಂಬನ ಪ್ರೀತಿಸ್ತೀವಿ ಅಂತ ಅಂದರೆ ಅದಕ್ಕೆ ಮೊದಲು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ನಾವಿದ್ದರೆ ಅವ್ರು ನೋಡ್ಕೊಳ್ಳೋದು, ಅವ್ರು ನೆಮ್ಮದಿ ಇರುತ್ತಾರೆ. ಈಗ ಒಬ್ಬಂಟಿಗೆ ಸರ್ ಇವನು, ಅಂದರೆ ಇವನಿಗೆ ಅಕ್ಕ ತಂಗಿ, ಇದು ಅಕ್ಕ ತಾಯಿ, ಇವನು 3 ಜನ. ಅಪ್ಪನೂ ಇಲ್ಲ, 4 ವರ್ಷದಿಂದ ತೀರೋಗಿದ್ರು ಅಂತ. ಸೊ ಹೆಂಗೆ ಈಗ ಅವ್ರಿಗೆ ಬದುಕೇನೋ ಸಿಕ್ಬಿಡುತ್ತೆ, ಹಣಕಾಸು ಜೀವನ ಏನೋ ಒದ್ದಾಡೇನೋ ಒಂದು ಆಗ್ಬಿಡ್ಬೋದು. ಬಟ್ ಅನಾಥ ಭಾವ ಕಾಡುತ್ತಲ್ಲ, ನಮ್ಗೆ ಯಾರೂ ಇಲ್ಲ ಅನ್ನೋದು ಭಾವನೆ ಕಾಣುತ್ತಲ್ಲ. ಈಗ ಅದು ಆಗ ಅಕ್ಕ ಮದುವೆಯಾಗಿ ಗಂಡ ಮನೆಗೆ ಹೋದರೆ ತಾಯಿ ಒಬ್ಬರೇ ಆಗ್ತಾರೆ. ಇದು ಒಂಥರ ಫ್ಯಾಮಿಲಿ ಇದ್ದದ್ದು ಒಂದು ಸಾವಿಂದ, ಒಂದು ಅರ್ಲಿ ಡೆತ್ತಿಂದ, ಚಿಕ್ಕ ವಯಸ್ಸಲ್ಲೇ ಸಾಯೋದ್ರಿಂದ ಎಷ್ಟು ಜನರಿಗೆ ಇದಾಗ್ಬಿಡುತ್ತೆ, ಎಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ, ಎಷ್ಟು ಜನರು ಶಾಶ್ವತವಾಗಿ ನೋವು ಅನುಭವಿಸ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದನ್ನು ನಾನು ಅವ್ರಿಗೆ, ಆ ಕುಟುಂಬಕ್ಕೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ. ತುಂಬ ದುಃಖ ಆಗ್ಬಿಟ್ಟು, ತುಂಬ ಬೇಜಾರಾಗ್ಬಿಟ್ಟಿದೆ ಸರ್. ಇಡೀ ನಮ್ಮ ಜಿ ಕನ್ನಡ ಇದಕ್ಕೆ ಕಾಮಿಡಿ ಕಿಲಾಡಿ ತಂಡಕ್ಕಾಗ್ಬೋದು, ಸಾಮಾನ್ಯ ಜನರು ಕೂಡ ಅವನ್ನ ನೋಡ್ತಿದ್ರು, ಅಭಿಮಾನಿಗಳು ಎಷ್ಟು ದುಃಖ ವ್ಯಕ್ತಪಡಿಸ್ತಾರೆ, ಎಷ್ಟು ಬೇಜಾರು ವ್ಯಕ್ತಪಡಿಸ್ತಾರೆ. ಹಿಂಗಾಗ್ಬಿಡ್ತಲ್ಲ ಅಂತ ಬೇಜಾರಾಗುತ್ತೆ. ಏನೋ ಅವನ ಆತ್ಮಕ್ಕೆ ಸದ್ಗತಿ ಸಿಗಲಿ. ಎಲ್ಲವೂ ಇದರಿಂದ ನಾವು ಇದನ್ನು ಒಂದು ಪಾಠ ಅಂತ ತಿಳ್ಕೊಬೇಕು. ನಾವು ಒಂದೊಂದು ಸಾವು ಕೂಡ ನಮ್ಗಳಿಗೆಲ್ಲ ಪಾಠ ಆಗಬೇಕು. ಹೆಲ್ಮೆಟ್ ಇಲ್ಲದೆ ಆಕ್ಸಿಡೆಂಟ್ ಆದರೆ ಅದೊಂದು ಪಾಠ ಆಗಬೇಕು. ಈ ಥರ ಹಾರ್ಟ್ ಅಟ್ಯಾಕ್ ಆದಾಗ ಅದು ಒಂದು ಪಾಠ ಆಗಬೇಕು. ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದು. ಯಾಕಂದರೆ ಕರ್ಮ ಇಲ್ಲದೆ ಕರ್ಮಫಲ ಇಲ್ಲ, ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ಇರಲ್ಲ. ಹಾಗೆ ಅವನಿಗೆ ಗೊತ್ತಿಲ್ಲದೆ ಏನೋ ಒಂದು ಹಾರ್ಟ್ ಏನೋ ಒಂದು ಇರುತ್ತೋ ಏನೋ, ಅಥವಾ ಆ ಕ್ಷಣಕ್ಕೆ ಆಯಿತೋ ಏನೋ, ಅದನ್ನು ಏನು ತಡೆಗಟ್ಬೋದಾಗಿತ್ತೋ ಏನೋ, ಏನೂ ಗೊತ್ತಾಗ್ತಿಲ್ಲ ನಮಗೆ. ಆದರೆ ಅದನ್ನೆಲ್ಲ ನಾವು ಇನ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಕೇರ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಇದಿಷ್ಟು ಕಾಮಿಡಿ ಕಿಲಾಡಿಯ ಮುತ್ತಪ್ಪ ಅವರ ಮಾತಾಗಿದೆ. ಏನೇ ಆದರೂ ಕೂಡ ಈ ಕೋವಿಡ್ ನಂತರ, ಕೋವಿಡ್ಗೂ ಮುಂಚೆ ಒಂದು 10 ವರ್ಷಗಳ ಮುಂಚೆ, 50 ವರ್ಷಗಳ ಆದ ನಂತರ ಹಾರ್ಟ್ ಅಟ್ಯಾಕ್ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಒಂದು 5-6 ವರ್ಷಗಳಿಂದ ವಯೋಸಹಜನೇ ಇಲ್ಲ, ಎಷ್ಟು ವಯಸ್ಸಿನಲ್ಲೂ ಕೂಡ ಬೇಕಾದರೂ ಕೂಡ 18ರಿಂದ ಹಿಡಿದು 14 ವರ್ಷದ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಮಾನಸಿಕ ಒತ್ತಡ, ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ದೈಹಿಕ ಒತ್ತಡಗಳು ಕೂಡ ಇರುತ್ತೆ. ಅತಿ ಹೆಚ್ಚಾಗಿ ದೇಹಕ್ಕೆ ಅವಶ್ಯಕತೆ ಇಲ್ಲದಷ್ಟು ದುಡಿಮೆಯನ್ನು ಕೂಡ ಮಾಡೋದು, ಅದರ ಜೊತೆ ನಿದ್ದೆಯನ್ನು ಕೂಡ ಮಾಡದೇ ಇರೋವಂಥದ್ದು, ಇವೆಲ್ಲ ಕಾರಣದಿಂದ ಕೂಡ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಿದೆ. ಹೀಗಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನ್ನೋದು ನಮ್ಮ ಮನವಿ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮ್ಯಾನ್ ಜಯಂತ್ ಜೊತೆ ಮಳ್ಳಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.